ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ PWD ಲೈಸೆನ್ಸ್ ಮತ್ತೆ KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡುವಂಥದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ ಅನ್ನು ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ KPP ಅಂಡ್ IREPS ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಅದೇ ರೀತಿ ಯಾರಿಗಾದರೂ KPP ಪೋರ್ಟಲ್ ರಿಲೇಟೆಡ್ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಇರುವಂಥ ಜಾಯಿನ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ಗೋಲ್ಡ್ ಮೆಂಬರ್ಶಿಪ್ ಅನ್ನು ಪಡೆದುಕೊಂಡು ಎಕ್ಸ್ಟ್ರಾ ವಿಡಿಯೋಸ್ ಅನ್ನು ನೀವು ನೋಡಬಹುದು. ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. ತುಂಬ ಜನರಿಗೆ ದೊಡ್ಡ ಗೊಂದಲ ಇದೆ. KPP ಪೋರ್ಟಲ್ ರಿಜಿಸ್ಟ್ರೇಷನ್ಸು ಮತ್ತು PWD ಲೈಸೆನ್ಸು ಎರಡೂ ಕೂಡ ಒಂದೇನಾ? ಈಗ KPP ರಿಜಿಸ್ಟ್ರೇಷನ್ ಇಟ್ಕೊಂಡ್ರೆ ನಾವು ಟೆಂಡರ್ ಹಾಕ್ಬೋದಾ? ಲೈಸೆನ್ಸ್ ಇಟ್ಕೊಂಡು ನಾವು ಟೆಂಡರ್ ಹಾಕ್ಬೋದಾ? ಲೈಸೆನ್ಸ್ ತೊಗೊಳ್ಳೋಕೆ ಏನು ಬೇಕು, KPP ರಿಜಿಸ್ಟ್ರೇಷನ್ಗೆ ಏನು ಬೇಕು, ಎರಡು ಒಂದೇ ಅಲ್ವಾ? ಈ ಥರ ನೀವು ಬಹಳ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರನೇ ಇವತ್ತಿನ ವಿಡಿಯೋದಲ್ಲಿ ನಾವು ಇದನ್ನು ಸರಳವಾಗಿ ತಿಳ್ಕೊಳ್ಳೋಣ. ಈಗ PWD ಲೈಸೆನ್ಸ್ ಅಂತ ಹೇಳಿ ನೀವು PWD ಇಲಾಖೆಯಲ್ಲಿ ಒಂದು ಗುತ್ತಿಗೆದಾರನಾಗಿ ಕೆಲಸ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಲೈಸೆನ್ಸ್. ಇದು ನಿಮ್ಮ ಅರ್ಹತೆಯನ್ನು ಕೊಡ್ತದೆ. ಅಂದ್ರೆ ಈಗ ಅದರಲ್ಲಿ ಕ್ಲಾಸ್ಗಳು ಬರ್ತವೆ, ಕ್ಲಾಸ್ 4, ಕ್ಲಾಸ್ 3, ಕ್ಲಾಸ್ 2, ಕ್ಲಾಸ್ 1 ಅಂತ. ಇದು ಒಂದು ಅರ್ಹತೆಯ ಭಾಗವಾಗಿರ್ತದೆ. ಹಾಗೆ ಸರ್ಕಾರಿ ಕಾಮಗಾರಿಗಳನ್ನು ನೀವು ತಗೊಳ್ಬೇಕಂತ ಹೇಳಿದ್ರೆ ಇದು ಕಡ್ಡಾಯವಾಗಿ ನೀವು ಪಡ್ಕೊಳ್ಬೇಕಾಗ್ತದೆ. ಅದೇ ರೀತಿ KPP ಪೋರ್ಟಲ್ ಅಂತ ಹೇಳಿದ್ರೆ ಇದು ಕರ್ನಾಟಕ ಗೌರ್ಮೆಂಟ್ದು ಬರುವಂತ ಟೆಂಡರ್ಗಳನ್ನು ನೋಡುವಂತ ಒಂದು ಪೋರ್ಟಲ್ ಆಗಿರ್ತದೆ. ಇದರಲ್ಲಿ ನೀವು ಟೆಂಡರ್ಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ನೀವು ನೋಂದಣಿಯನ್ನ ಕಂಪ್ಲೀಟ್ ಆಗಿ ಮಾಡ್ಕೊಳ್ಬೇಕು. ಇದು ಕಂಪ್ಲೀಟ್ ಆಗಿ ಆನ್ಲೈನ್ ಅಲ್ಲಿ ನಡೆಯುವಂತ ಪ್ರೊಸೀಜರ್ ಆಗಿರ್ತದೆ. ಟೆಂಡರ್ ಅಲ್ಲಿ ಪಾರ್ಟಿಸಿಪೇಟ್ ಅನ್ನ ಈಸಿಯಾಗಿ ಮಾಡಬಹುದು. ಈಗ ನೀವು PWD ಲೈಸೆನ್ಸ್ ಅನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಗಿರುವಂತ ಅರ್ಹತಾ ಮಾನದಂಡಗಳು ಇರ್ತವೆ. ಅದನ್ನ ನೀವೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನೀವು ಲೈಸೆನ್ಸ್ ಅನ್ನ ತಗೊಳ್ಬೇಕು. ಆ ಲೈಸೆನ್ಸ್ಗೆ ಪರ್ಟಿಕ್ಯುಲರ್ ಆಗಿ ಕ್ಲಾಸ್ 4, ಕ್ಲಾಸ್ 3, ಕ್ಲಾಸ್ 2, ಕ್ಲಾಸ್ 1ಗಳು ಇರ್ತವೆ. ಹಾಗೆಯೇ ಈಗ KPP ಪೋರ್ಟಲ್ಗೆ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಇದಕ್ಕೆ ಆಧಾರ್ ಕಾರ್ಡು, ಪಾನ್ ಕಾರ್ಡು ಹೊಂದಿದ್ರೆ ನೀವು ಇದನ್ನ ನೀವು ತಗೊಳ್ಬಹುದು. ಈ KPP ರಿಜಿಸ್ಟ್ರೇಷನ್ದೇ ಬೇರೆ ಆಗಿರ್ತದೆ, ನಿಮ್ದು ಲೈಸೆನ್ಸೇ ಬೇರೆ ಆಗಿರ್ತದೆ. ನೀವು KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಯಾರು ಬೇಕಾದ್ರೆ ಮಾಡ್ಕೊಳ್ಬಹುದು. ಪಾನ್ ಕಾರ್ಡ್ ಇದ್ರೆ ಸಾಕು. KPP ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ PWD ಲೈಸೆನ್ಸ್ ಬೇಕು ಅಂತ ಕೇಳ್ತೀರಾ ನೀವು? ಆ ಥರ ಏನು ಇರೋದಿಲ್ಲ. ನೀವು ನಿಮ್ಮ ಪಾನ್ ಕಾರ್ಡ್ ಅನ್ನು ನೀವು ಹೊಂದಿದ್ರೆ ಆನ್ಲೈನ್ ಅಲ್ಲಿ ನೀವು KPP ರಿಜಿಸ್ಟ್ರೇಷನ್ಸ್ ಅನ್ನ ಮಾಡ್ಕೊಳ್ಬಹುದು. ಆದ್ರೆ ಲೈಸೆನ್ಸ್ ಮಾಡೋಕೆ ನೀವು ಆಧಾರ್ ಕಾರ್ಡು, ಪಾನ್ ಕಾರ್ಡು ಜೊತೆಗೆ ಅದಕ್ಕೆ ಬ್ಯಾಂಕ್ ಸಾಲ್ವೆನ್ಸಿ, ಅದಕ್ಕೆ ಒಬ್ರು ಇಂಜಿನಿಯರ್ ನಿಮ್ಮ ಹತ್ರ ಕೆಲಸ ಮಾಡ್ತಾರ ಅಂತ ಅವ್ರದ್ದು ಕನ್ಸೆಂಟ್ ಲೆಟರ್, ಆಮೇಲೆ ಹೊಸದಾಗಿ ಎಂಟ್ರಿ ಆಗೋರಿಗೆ ಸಬ್ ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡಿದಿರಂತ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಅದರಿಂದ ನೀವು ಕ್ಲಾಸ್ 3, ಕ್ಲಾಸ್ 2, ಕ್ಲಾಸ್ 1ಗೆ ಹೋಗುವಾಗ ಸರ್ಕಾರಿ ಇಲಾಖೆಗಳಲ್ಲಿ ಮಾಡಿರುವಂತ ಕೆಲಸಗಳ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗ್ತದೆ. ಬಟ್ KPP ಪೋರ್ಟಲ್ಗೆ ಆ ತರ ಇರೋದಿಲ್ಲ. ನೀವು KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ಗೆ ನಿಮ್ಮ ಪಾನ್ ಕಾರ್ಡ್ ಅನ್ನು ಹೊಂದಿದ್ರೆ ನೀವು ರಿಜಿಸ್ಟ್ರೇಷನ್ಸ್ ಅನ್ನ ಮಾಡ್ಕೊಳ್ಬಹುದು. ಈಗ KPP ಪೋರ್ಟಲ್ ರಿಜಿಸ್ಟ್ರೇಷನ್ಗೆ ಲೈಸೆನ್ಸ್ ಬೇಡ, ಬಟ್ ಲೈಸೆನ್ಸ್ ಮಾಡ್ಕೊಂಡವರಿಗೆ KPP ಪೋರ್ಟಲ್ ಅವಶ್ಯಕತೆ ಇರ್ತದೆ. ಯಾಕಂದ್ರೆ ಸರ್ಕಾರಿ ಯಾವುದೇ ಸಿವಿಲ್ ಗುತ್ತಿಗೆಗಳನ್ನು ನೀವು ತೆಗೆದುಕೊಳ್ಬೇಕಂತ ಹೇಳಿದ್ರೆ ನೀವು KPP ಪೋರ್ಟಲ್ ಮುಖಾಂತರವೇ ಅಪ್ಲೈ ಅನ್ನ ಮಾಡಬೇಕಾಗ್ತದೆ. ಸಿವಿಲ್ ಲೈಸೆನ್ಸ್ ಮಾಡಿದವರು ನೆಕ್ಸ್ಟ್ KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಕಂಪಲ್ಸರಿ ಮಾಡ್ಕೊಳ್ಳೇಬೇಕಾಗ್ತದೆ. KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಇಲ್ಲದೆ ಗುತ್ತಿಗೆಗಳನ್ನು ಪಡೆಯುವುದು ಸಾಧ್ಯವಿಲ್ಲ. ತುಂಡು ಗುತ್ತಿಗೆಗಳು ಮೊದಲು ಇತ್ತು, ಇವಾಗಲೂ ಕೆಲವೊಂದು ಕಡೆ ಇದೆ, ಬಟ್ ಅದು ಇಂತಿಷ್ಟು ಲಿಮಿಟ್ ತನಕ ಮಾತ್ರ ಕೊಡ್ತಾರೆ. ಈ ವಿಡಿಯೋದಲ್ಲಿ ನಾನು ನಿಮಗೆ KPP ಪೋರ್ಟಲ್ ಅಂಡ್ PWD ಲೈಸೆನ್ಸ್ ಬಗ್ಗೆ ಇರುವಂತ ಡಿಫ್ರೆನ್ಸಸ್ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.